ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕುಂಭರಾಶಿಯವರೇ, ಮಾತಾ ರಾಣಿಯ ಕೃಪೆಯಿಂದ ನೀವು ಎಲ್ಲರೂ ತುಂಬ ಚೆನ್ನಾಗಿರುತ್ತೀರಿ, ಆರೋಗ್ಯವಾಗಿರುತ್ತೀರಿ, ಖುಷಿಯಾಗಿರುತ್ತೀರಿ. ಸ್ನೇಹಿತರೆ, ಇಂದು ನಾನು ನಿಮಗೆ ಹೇಳಲಿರುವ ವಿಷಯ ಯಾವುದೇ ಸಾಮಾನ್ಯ ವಿಷಯವಲ್ಲ. ಅದು ಯಾವುದೇ ಸಾಮಾನ್ಯ ಸುದ್ದಿಯಲ್ಲ. ಇದು ಆ ಗುಪ್ತ ಸಂದೇಶ. ಇದು ಕೇವಲ ನಿಮಗಾಗಿ ಮಾತ್ರ. ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ಸಂಪೂರ್ಣವಾಗಿ ಸರಿಯಾಗಿ ಕೇಳುತ್ತಿದ್ದೀರಿ. ಈ ಗುಪ್ತ ಸುದ್ದಿ ಕೇವಲ ನಿಮಗಾಗಿ ಮಾತ್ರ. ನಿಮ್ಮ ಹೆಸರಿನ ಪತ್ರ ಬಂದಿದೆ ಮತ್ತು ಈ ಪತ್ರ ಯಾವುದೇ ಕಾಗದದ ತುಂಡಲ್ಲ. ಇದು ಸ್ವತಃ ಬ್ರಹ್ಮಾಜಿ ಅವರ ಪ್ರತಿ ಮೂಲೆಯಲ್ಲಿಯೂ ಪ್ರತಿಧ್ವನಿಸುವ ಕರೆ. ಅದು ಕೇವಲ ನಿಮಗಾಗಿ ಮಾತ್ರ. ಹೌದು ಸ್ನೇಹಿತರೆ, ನೀವು ಯೋಚನೆ ಕೂಡ ಮಾಡಲು ಸಾಧ್ಯವಿಲ್ಲ. ಮೇಲಿರುವ ಎಲ್ಲ ದೇವತೆಗಳು ನಿಮಗಾಗಿ ಎಷ್ಟು ದೊಡ್ಡ ಯೋಜನೆಗಳನ್ನು ಮಾಡಿದ್ದಾರೆ. ಆದರೆ ಗಮನವಿರಲಿ ಸ್ನೇಹಿತರೆ, ಈ ಮಾತು ಕೇಳಲು ಎಷ್ಟು ಸುಲಭವಾಗಿ ಕಾಣುತ್ತದೆಯೋ ಅಷ್ಟೇ ಆಳವಾಗಿದೆ. ಈ ರಹಸ್ಯದ ಮಾತು ಬೇರೆ ಯಾರಿಗಾದರೂ ಗೊತ್ತಾದರೆ, ಬೇರೆಯವರ ಕಿವಿಗೆ ಈ ಮಾತಿನ ಸುದ್ದಿ ತಿಳಿದರೆ, ಸ್ನೇಹಿತರೆ, ಈ ದೊಡ್ಡ ಅವಕಾಶ ನಿಮ್ಮ ಕೈಯಿಂದ ಜಾರಿ ಹೋಗಬಹುದು. ಆದ್ದರಿಂದ ನಾನು ನಿಮ್ಮಲ್ಲಿ ವಿನಂತಿಸುತ್ತೇನೆ, ಎರಡು ಕೈ ಜೋಡಿಸಿ ಮನವಿ ಮಾಡುತ್ತೇನೆ. ಈ ಸಮಯ ನಿಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಫಲಿತವಾಗುವವರೆಗೆ ಇದನ್ನು ನಿಮ್ಮವರೆಗೂ ಮಾತ್ರ ಸೀಮಿತವಾಗಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ನಾನು ನಿಮಗೆ ಹೇಳಲಿರುವ ವಿಷಯವನ್ನು ಪೂರ್ಣ ಹೃದಯದಿಂದ ಅನುಭವಿಸಿ. ಏಕೆಂದರೆ ಸ್ನೇಹಿತರೆ, ಇಂದಿನ ದಿನ ಮತ್ತು ಮುಂದೆ ಬರುವ ದಿನಗಳು ನಿಮಗೆ ತುಂಬ ವಿಶೇಷವಾಗಿದೆ. ಏಕೆಂದರೆ ನನ್ನ ಪ್ರೀತಿಯ ಸ್ನೇಹಿತರೆ, ಈ ಸಮಯದಲ್ಲಿ ಬ್ರಹ್ಮಾಂಡದಲ್ಲಿ ಗ್ರಹಗಳ ಚಲನೆ ಒಂದು ಅದ್ಭುತ ಸಂಯೋಗವನ್ನು ಸೃಷ್ಟಿಸಿದೆ. ಶನಿ ದೇವ, ಬೃಹಸ್ಪತಿ ದೇವ, ರಾಹು ಕೇತು ಮತ್ತು ಸೂರ್ಯ ಚಂದ್ರನವರೆಗೂ ಎಲ್ಲರ ಸ್ಥಿತಿ ಈ ರೀತಿ ಬದಲಾಗುತ್ತಿದೆ. ಇಡೀ ವಿಶ್ವವೇ ಸೇರಿ ನಿಮ್ಮ ಜೀವನಕ್ಕೆ ಒಂದು ಹೊಸ ತಿರುವು ನೋಡಿ. ಸ್ನೇಹಿತರೆ, ಭಗವಂತನ ಆದೇಶ ಬಂದಿದೆ ಮತ್ತು ಈಗ ನಿಮ್ಮ ಜೀವನ ಬದಲಾಗಲಿದೆ. ಹೌದು ಸ್ನೇಹಿತರೆ, ಭಗವಂತನ ತುಂಬ ದೊಡ್ಡ ಪವಾಡ ಈಗ ಮುಂದಿನ 24 ಗಂಟೆಗಳ ಒಳಗೆ ನಿಮ್ಮ ಜೀವನದಲ್ಲಿ ನಡೆಯಲಿರುವ ದೊಡ್ಡ ಪವಾಡ. ಈ ಪವಾಡ ಯಾವುದೇ ಸಾಮಾನ್ಯ ಪವಾಡವಲ್ಲ. ಇದು ಆ ಸಮಯವಾಗಿದ್ದು ಭಗವಂತನೇ ನಿಮ್ಮ ಜೀವನದ ಬರಿದಾದ ಅಂಗಳದ ಸಂತೋಷಗಳಿಗೆ ದೀಪ ಹಚ್ಚಲಿದ್ದಾನೆ. ನೀವು ಯಾವ ಕಷ್ಟಗಳಿಂದ, ಯಾವ ಹೋರಾಟಗಳಿಂದ ಹಾದು ಹೋಗುತ್ತಿದ್ದೀರೋ, ಈಗ ಅವೆಲ್ಲದಕ್ಕೂ ಅಂತ್ಯವಾಗಿದೆ. ಸ್ನೇಹಿತರೆ, ನಿಮ್ಮೊಂದಿಗೆ ಒಂದು ದೊಡ್ಡ ದಿವ್ಯ ಶಕ್ತಿ ಜೊತೆಯಾಗಿದೆ ಮತ್ತು ಇದು ಯಾವುದೇ ಸಾಮಾನ್ಯ ದಿವ್ಯ ಶಕ್ತಿಯಲ್ಲ. ಇದು ಸಾಕ್ಷಾತ್ ಭಗವಾನ್ ಮಹಾದೇವಾಜಿ ಅವರ ಆಶೀರ್ವಾದ. ಆದರೆ ಇಂದು ನಾನು ಹೇಳಬಲ್ಲೆ, ಇದು ದೇವತೆಗಳ ದೊಡ್ಡ ಸೈನ್ಯ ನಿಮ್ಮ ಜೊತೆ ನಿಂತಿದೆ. ಇದು ಯಾವುದೇ ಸಾಮಾನ್ಯ ವಿಷಯವಲ್ಲ. ಮಾಹಿತಿಗಾಗಿ ನಾನು ನಿಮ್ಮೆಲ್ಲರಲ್ಲೂ ಹೇಳುತ್ತೇನೆ, ಇಂದು ನಿಮ್ಮ ಜೀವನಕ್ಕೆ ಒಂದು ಅದ್ಭುತ ಬದಲಾವಣೆಯನ್ನು ತರುತ್ತದೆ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ಹಣದ ದೇವಿ ಮಾತಾರಾಣಿ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಮತ್ತು ಗ್ರಹಗಳ ಬದಲಾವಣೆಯಿಂದ ಇಂದು ನಿಮ್ಮ ಜೀವನದಲ್ಲಿ ಇಂತಹ ದೊಡ್ಡ ತಿರುವು ಬರಲಿದೆ, ಇಂತಹ ಬದಲಾವಣೆ ಆಗಲಿದೆ. ಅದನ್ನು ಕೇಳಿ ನೀವು ಖುಷಿಯಾಗುತ್ತೀರಿ ಮತ್ತು ಸಂತೋಷದಿಂದ ಕುಣಿಯಬೇಕಾಗುತ್ತದೆ. ನನ್ನ ಪ್ರೀತಿಯ ಸ್ನೇಹಿತರೆ, ನಿಮ್ಮ ಸಂಪೂರ್ಣ ಜೀವನ ಹೂಗಳಂತೆ ಅರಳಲು ಶುರು ಮಾಡುತ್ತದೆ ಮತ್ತು ಇದ್ದಕ್ಕಿದ್ದಂತೆ ನಿಮ್ಮ ಜೀವನವು ಕಮಲದಂತೆ ಪರಿಮಳ ಬೀರಲು ಶುರು ಮಾಡುತ್ತದೆ. ನನ್ನ ಪ್ರೀತಿಯ ಸ್ನೇಹಿತರೆ, ಮಾತಾರಾಣಿ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಹಣ, ಸಂಪತ್ತು, ಸುಖ, ಸಮೃದ್ಧಿಯ ಮಳೆ ಬರಲಿದೆ. ಈಗ ನಿಮಗೆ ಹೇಳುತ್ತೇನೆ, ನಿಮ್ಮ ಜೀವನದಲ್ಲಿ ಇದು ಕೇವಲ ನೀರಿನ ಮಳೆಯಲ್ಲ, ಬದಲಾಗಿ ಹಣ, ಸಂಪತ್ತು, ಸುಖ, ಸಮೃದ್ಧಿಯ ಮಳೆ. ಈಗ ನಿಮ್ಮ ಕೈಯಲ್ಲಿ ಹಣ ಬರಲಿದೆ ಮತ್ತು ಆ ಕೀಲಿ ಬಂದಿದೆ. ಅದು 12 ಕೋಟಿಯ ಬೀರು ತೆರೆಯಲಿದೆ. ಜಗತ್ತಿನ ಜನರು ಯಾವಾಗಲೂ ಹೇಳುತ್ತಿದ್ದರು, ಅಯ್ಯೋ ಇದರಿಂದ ಏನಾಗುತ್ತದೆ, ಇದು ಕೇವಲ ಕನಸು ಕಾಣುತ್ತಿದೆ. ಮತ್ತು ಮಗನೇ, ಈಗ ಆ ದಿನ ಬಂದಿದೆ. ಅದೇ ಜನರು ನಿಮ್ಮ ಕಣ್ಣಲ್ಲಿ ನೋಡಿ ಒಂದು ಕ್ಷಣದಲ್ಲೇ ನೀವು ಹೇಗೆ ಎಲ್ಲರಿಗಿಂತ ಮುಂದೆ ಹೋದಿರಿ ಎಂದು ಜನರು ಇದನ್ನು ನೋಡಿ ಆಶ್ಚರ್ಯಪಡುತ್ತಾರೆ. ನಿಮ್ಮ ಅದೃಷ್ಟದ ಬೀಗ ತೆರೆದಿದೆ. ಕೊನೆಗೆ ಈ ರೀತಿಯ ಪವಾಡ ಹೇಗೆ ಆಯಿತು? ಇದು ಯಾವುದೇ ಮಂತ್ರ ಅಲ್ಲ, ಇದು ನಿಮ್ಮ ಶ್ರಮ, ನಿಮ್ಮ ಪ್ರಾಮಾಣಿಕತೆ ಮತ್ತು ಈಶ್ವರನ ಕೃಪೆ. ಅದು ಈಗ ಫಲ ಕೊಡಲಿದೆ. ಮಗನೇ, ಇದು ಯೋಚಿಸುವ ಸಮಯವಲ್ಲ, ಇದು ಹೆಜ್ಜೆ ಇಡುವ ಸಮಯ. ಹೌದು, ಹೆಚ್ಚಿನ ಜನರು ಅವಕಾಶ ಬಂದಾಗಲೂ ಅದನ್ನು ಗುರುತಿಸಲಾರರು ಮತ್ತು ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿ ಅವಕಾಶ ಕೈಯಿಂದ ಜಾರಿ ಹೋಗಿರುತ್ತದೆ. ಆದರೆ ಈಗ ನಿಮ್ಮ ಮುಂದೆ ಇರುವ ಅವಕಾಶ ತುಂಬ ವಿಶೇಷ ಅವಕಾಶ. ಈ ಅವಕಾಶ ನಿಮ್ಮ ಕೈಯಿಂದ ಹೋಗಲು ಬಿಡಬೇಡಿ. ಈಶ್ವರನ ಹೆಸರು ತೆಗೆದುಕೊಳ್ಳಿ ಮತ್ತು ಪೂರ್ಣ ನಂಬಿಕೆಯೊಂದಿಗೆ ಹೆಜ್ಜೆ ಮುಂದಿಡಿ. ಮಗನೇ, ಪ್ರಗತಿಯ ಚಕ್ರ ಈಗ ತಿರುಗಿದೆ. ಈ ಚಕ್ರ ನಿಲ್ಲುವಂಥದ್ದಲ್ಲ,
ನೀವು ಬಯಸಿದರೆ ಇದರ ಮೇಲೆ ಸವಾರಿ ಮಾಡಿ ಎತ್ತರಕ್ಕೆ ತಲುಪಬಹುದು. ಇದು ಆ ಚಕ್ರವಾಗಿದ್ದು ಅದು ನಿಮ್ಮನ್ನು ಬಡತನ, ಕಷ್ಟ ಮತ್ತು ಹೋರಾಟಗಳಿಂದ ದೂರ ಕೊಂಡೊಯ್ಯುತ್ತದೆ. ಹೌದು ಸ್ನೇಹಿತರೆ, ಮತ್ತು ಸಮೃದ್ಧಿಯ ಅರಮನೆಗೆ ಕೊಂಡೊಯ್ಯುತ್ತದೆ. ಈ ಸಮಯ ನಿಮ್ಮನ್ನು ಜನರು ನಿಮ್ಮ ಹೆಸರನ್ನು ಗೌರವ ಮತ್ತು ಹೆಮ್ಮೆಯಿಂದ ತೆಗೆದುಕೊಳ್ಳುವ ಜಾಗಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಗ್ರಹಗಳ ಚಲನೆ ನಿಮ್ಮ ಪರವಾಗಿದೆ. ನೀವು ಎಷ್ಟು ಬೇಕಾದರೂ ಇದರ ಲಾಭ ಪಡೆಯಬಹುದು. ಸ್ನೇಹಿತರೆ, ಗ್ರಹ ನಕ್ಷತ್ರಗಳ ಚಲನೆಯು ಹೆಚ್ಚಿನ ಬಾರಿ ಮನುಷ್ಯನ ಧೈರ್ಯವನ್ನು ನಿರ್ಧರಿಸುತ್ತದೆ. ಆದರೆ ಈ ಬಾರಿ ಇಡೀ ಬ್ರಹ್ಮಾಂಡದ ಶಕ್ತಿ ನಿಮ್ಮ ಪರವಾಗಿದೆ. ಶನಿ ದೇವಾಜಿ ಅವರ ನೆರಳು ಈಗ ವರದಾನವಾಗಿದೆ. ಗುರು ದೇವರ ಆಶೀರ್ವಾದ ನಿಮ್ಮ ತಲೆಯ ಮೇಲಿದೆ ಮತ್ತು ಭಗವಾನ್ ಕುಬೇರ ಮಹಾರಾಜರು ತಮ್ಮ ಬೀರಿನ ಬಾಗಿಲನ್ನು ತೆರೆದಿದ್ದಾರೆ ನಿಮಗಾಗಿ. ಈಗ ನಿಮ್ಮ ಹೆಸರು ಆ ಪೆಟ್ಟಿಗೆಗೆ ಸೇರಿದೆ. ಅಲ್ಲಿ ಕೇವಲ ಶ್ರೀಮಂತ ಮತ್ತು ಯಶಸ್ವಿ ಜನರ ಹೆಸರೇ ಇರುತ್ತದೆ. ಯೋಚಿಸಿ, ಈಗ ಏನನ್ನೂ ಬದಲಾಯಿಸಲಿದೆ. ನಿಮ್ಮ ಮನೆ ಇರುತ್ತದೆ. ಅದು ಅದ್ಭುತವಾದ ಬಂಗಲೆ, ಕಾರು ನಿಮ್ಮ ಬಾಗಿಲಲ್ಲಿ ನಿಲ್ಲುತ್ತದೆ. ತಂದೆ ತಾಯಿಯ ಕನಸು ಪೂರ್ಣವಾಗುತ್ತದೆ. ಅವರು ತಮ್ಮ ಮಗ ಆಕಾಶದ ಎತ್ತರವನ್ನು ಮುಟ್ಟುತ್ತಿರುವುದನ್ನು ನೋಡಿದಾಗ ಸಮಾಜದಲ್ಲಿ ನಿಮಗೆ ಗೌರವ ಮತ್ತು ಮರ್ಯಾದೆ ಸಿಗುತ್ತದೆ. ನಿಮ್ಮನ್ನು ಎಂದಾದರೂ ಕೀಳಾಗಿ ನೋಡಿದ ಜನರು ಅವರು ಈಗ ನಿಮ್ಮ ಮುಂದೆ ತಾವಾಗಿಯೇ ತಲೆಬಾಗುತ್ತಾರೆ. ನಿಮ್ಮ ಬಳಿ ಇಷ್ಟು ಸಂಪತ್ತು ಇರುತ್ತದೆ. ನೀವು ಇತರರಿಗೆ ಸಹಾಯ ಮಾಡುತ್ತೀರಿ. ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ. ಜೊತೆಗೆ ನಿಮ್ಮೊಂದಿಗೆ ಇರುವವರ ಜೀವನವು ಈಗ ಬದಲಾಗಲಿದೆ. ಇದು ಇದ್ದಕ್ಕಿದ್ದಂತೆ ಆಗುತ್ತಿಲ್ಲ. ಇದು ನಿಮ್ಮ ತಪಸ್ಸಿನ ಫಲ, ಹಳೆಯ ಶ್ರಮದ ಫಲ. ಮಗನೇ, ಜನರು ಹೇಳುತ್ತಾರೆ ಇದ್ದಕ್ಕಿದ್ದಂತೆ ಪವಾಡವಾಯಿತು ಎಂದು. ಆದರೆ ಸತ್ಯ ಏನೆಂದರೆ ಈ ಪವಾಡ ನಿಮ್ಮ ವರ್ಷಗಳ ಶ್ರಮ, ನಿಮ್ಮ ಸತ್ಯತೆ ಮತ್ತು ನಿಮ್ಮ ಪ್ರಾಮಾಣಿಕತೆಯ ಫಲ. ಭಗವಂತ ಎಲ್ಲರ ಮಾತನ್ನು ಕೇಳುತ್ತಾನೆ, ಆದರೆ ಸರಿಯಾದ ಸಮಯ ಬಂದಾಗ ಮಾತ್ರ ಕೇಳುತ್ತಾನೆ. ಮತ್ತು ನಿಮ್ಮ ಸರಿಯಾದ ಸಮಯ ಈಗ ಬಂದಿದೆ. ನೋಡು ಮಗನೇ, ಈಗ ಪ್ರತಿ ಹೆಜ್ಜೆಯಲ್ಲೂ ಪವಾಡ ಆಗುತ್ತದೆ. ನೀವು ಮುಂದೆ ಹೆಜ್ಜೆ ಇಟ್ಟಾಗ ಪ್ರತಿ ದಾರಿಯಲ್ಲೂ ನಿಮಗೆ ಪವಾಡಗಳು ಕಾಣುತ್ತವೆ. ಇಲ್ಲಿಯವರೆಗೆ ಯಾವ ಬಾಗಿಲುಗಳು ಮುಚ್ಚಿದ್ದವೋ ಅವು ಈಗ ತಾವಾಗಿಯೇ ತೆರೆಯಲು ಶುರು ಮಾಡುತ್ತದೆ. ಸ್ನೇಹಿತರೆ, ಮೊದಲು ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ. ಹಾಗೆ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಮೊದಲು ನಿಮ್ಮನ್ನು ನಿರಾಕರಿಸಲಾಗುತ್ತಿತ್ತು. ಈಗ ಜನರು ನಿಮ್ಮ ನಿರೀಕ್ಷೆ ಮಾಡುತ್ತಾರೆ. ಇದು ಸಮಯ ನಿಮ್ಮದಾಗಿದೆ. ಭಗವಂತ ನಿಮ್ಮ ಅದೃಷ್ಟದಲ್ಲಿ ಇದನ್ನು ಬರೆದಿದ್ದಾನೆ. ಈಗ ಆ ದಿನ ಬಂದಿದೆ. ನಿಮ್ಮ ಕೈಗೆ 12 ಕೋಟಿ ಆಸ್ತಿ ಬರುತ್ತದೆ. ಜನರು ಹೀಗೆ ಹೇಳುತ್ತಾರೆ, ನಿಮ್ಮ ಅದೃಷ್ಟ ಎಷ್ಟು ಪ್ರಬಲವಾಗಿದೆ ಎಂದು. ನಿಮ್ಮ ಅದೃಷ್ಟ ತುಂಬ ಚೆನ್ನಾಗಿದೆ. ಆದರೆ ಸ್ನೇಹಿತರೆ, ಅದೃಷ್ಟದ ಜೊತೆಗೆ ಶ್ರಮವೂ ಕೆಲಸ ಮಾಡುತ್ತದೆ. ಈ ವಿಷಯವನ್ನು ಖಂಡಿತ ಗಮನದಲ್ಲಿಡಿ. ನೋಡಿ ನನ್ನ ಪ್ರೀತಿಯ ಸ್ನೇಹಿತರೆ, ಇಂದಿನ ದಿನ ನಿಮ್ಮ ಗೌರವ, ಮರ್ಯಾದೆ ಮತ್ತು ಪ್ರತಿಷ್ಠೆಗೆ 4 ಚಂದ್ರ ಉದಯವಾಗಲಿದೆ. ಹೌದು ಸ್ನೇಹಿತರೆ, ಶ್ರಮದ ಸಂಪೂರ್ಣ ಫಲ ಸಿಗುವುದರಿಂದ ನಿಮ್ಮ ಆತ್ಮವಿಶ್ವಾಸ ಸಾಕಷ್ಟು ಮಟ್ಟಿಗೆ ಹೆಚ್ಚಾಗುತ್ತದೆ. ಆಸ್ತಿ, ಚಿನ್ನ, ಬೆಳ್ಳಿ ಅಥವಾ ಯಾವುದೇ ಬೆಲೆ ಬಾಳುವ ವಸ್ತುವನ್ನು ಖರೀದಿಸುವ ಯೋಚನೆ ಮಾಡುತ್ತಿದ್ದರೆ ಈ ಸಮಯ ತುಂಬ ಅನುಕೂಲಕರ ಸಮಯ. ಆದರೆ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಮನೆಯ ಹಿರಿಯರಿಂದ ವಾಹನಕ್ಕೆ ಸಂಬಂಧಿಸಿದ ಅನಿರೀಕ್ಷಿತ ಖರ್ಚು ನಿಮ್ಮ ಮುಂದೆ ಬರಬಹುದು. ಅದೇ ರೀತಿ ಕುಟುಂಬದಲ್ಲಿ ಯಾವುದೇ ಸದಸ್ಯರ ಮದುವೆಯ ಬಗ್ಗೆ ನಡೆಯುತ್ತಿರುವ ಚಿಂತೆ ಇನ್ನು ಸ್ವಲ್ಪ ಸಮಯದವರೆಗೆ ಇರಬಹುದು. ಆದರೆ ಅದು ಕೂಡ ಮುಗಿದು ಹೋಗುತ್ತದೆ. ಅದೇ ನಿಮಗಾಗಿ ಯಾವ ಸಮಯವಿದೆಯೋ ಇಂದು ನಿಮ್ಮ ವ್ಯಕ್ತಿತ್ವ ಮತ್ತು ಕೆಲಸದ ಮೆಚ್ಚುಗೆ ಆಗುತ್ತದೆ. ಅದರಿಂದ ಗೌರವದಲ್ಲಿ ಹೆಚ್ಚಳವಾಗುತ್ತದೆ. ವ್ಯಾಪಾರ ಮಾಡುವವರು ಯಾವುದೇ ಹೊಸ ವ್ಯಕ್ತಿಯನ್ನು ಕಣ್ಣು ಮುಚ್ಚಿ ನಂಬುವುದರಿಂದ ಇಂದಿನ ದಿನ ದೂರವಿರಬೇಕು. ಹೌದು ಸ್ನೇಹಿತರೆ, ಇಲ್ಲದಿದ್ದರೆ ಮೋಸಕ್ಕೆ ಬಲಿಯಾಗಬಹುದು. ಕುಟುಂಬದಲ್ಲಿ ಯಾವುದೋ ಸದಸ್ಯರ ಆರೋಗ್ಯದ ಬಗ್ಗೆ ಓಡಾಟ ಇರಬಹುದು. ಅದೇ ರೀತಿ ಮನಸ್ಸಿನ ಯಾವುದೋ ದೊಡ್ಡ ಆಸೆ ಈಡೇರುವುದರಿಂದ ಸಂತೋಷವೂ ಸಿಗುತ್ತದೆ. ಸರ್ಕಾರಿ ಯೋಜನೆಗಳ ಲಾಭ ಸಿಗುವ ಸೂಚನೆ ಇದೆ ಮತ್ತು ವ್ಯಾಪಾರವನ್ನು ಮುಂದೆ ಕೊಂಡೊಯ್ಯುವ ನಿಮ್ಮ ಪ್ರಯತ್ನ ಕೂಡ ಫಲ ಕೊಡಲಿದೆ. ಅದೇ ರೀತಿ ಸ್ನೇಹಿತರೆ, ಇಂದು ಸ್ವಲ್ಪ ತಾಳ್ಮೆ, ಮಾತಿನ ಮೇಲೆ ನಿಯಂತ್ರಣವಿರಲಿ. ಏಕೆಂದರೆ ಚಿಕ್ಕ ಮಾತು ದೊಡ್ಡ ರೂಪ ತಾಳಬಹುದು. ಕುಟುಂಬದಲ್ಲಿ ನಡೆಯುತ್ತಿರುವ ಯಾವುದೇ ಗೊಂದಲವನ್ನು ಮಾತುಕತೆಯಿಂದ ಬಗೆಹರಿಸಲು ಪ್ರಯತ್ನಿಸಿದರೆ ಅದು ಯಶಸ್ವಿಯಾಗುತ್ತದೆ. ಕೆಲಸ ಕ್ಷೇತ್ರದಲ್ಲಿ ನಿಮ್ಮ ಸಲಹೆಗಳು ಅಧಿಕಾರಿಗಳ ಮೇಲೆ ಪ್ರಭಾವ ಬೀರುತ್ತದೆ ಮತ್ತು ನಿಮ್ಮ ಮೆಚ್ಚುಗೆ ಆಗಬಹುದು. ಯಾವುದೇ ಸಾಮಾಜಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶವೂ ಇಂದು ನಿಮಗೆ ಸಿಗುತ್ತದೆ. ಅದೇ ರೀತಿ ಸ್ನೇಹಿತರೆ, ಆಸ್ತಿಗೆ ಸಂಬಂಧಿಸಿದ ಯಾವುದೋ ಹಳೆಯ ವಿವಾದ
ಬಗೆಹರಿಯುವುದರಿಂದ ನಿಮಗೆ ಸಾಕಷ್ಟು ನೆಮ್ಮದಿ ಸಿಗುತ್ತದೆ. ಇಂದು ಸಹಕಾರ ಮತ್ತು ಅವಕಾಶ ಎರಡೂ ನಿಮ್ಮೊಂದಿಗೆ ಇರುತ್ತವೆ. ಕುಟುಂಬದ ಹಿರಿಯರ ಮಾರ್ಗದರ್ಶನ ಪ್ರತಿ ಹೆಜ್ಜೆಯಲ್ಲೂ ಕೆಲಸಕ್ಕೆ ಬರುತ್ತದೆ. ಆದಾಯ ಹೆಚ್ಚಿಸುವ ಹೊಸ ಮೂಲಗಳು ತೆರೆದುಕೊಳ್ಳುತ್ತಿರುವಂತೆ ಕಾಣುತ್ತವೆ. ಆದ್ದರಿಂದ ಒಳ್ಳೆಯ ಅವಕಾಶಗಳನ್ನು ಕಳೆದುಕೊಳ್ಳಬೇಡಿ. ಯಾವುದೇ ಕಾನೂನು ವಿಷಯಗಳಲ್ಲಿ ನಿರೀಕ್ಷೆಯಂತೆ ಫಲಿತಾಂಶ ಸಿಗದೆ ಸ್ವಲ್ಪ ನಿರಾಶೆ ಆಗಬಹುದು. ಆದರೆ ಮನಸ್ಸನ್ನು ಶಾಂತವಾಗಿಡಿ. ಸಮಯಕ್ಕೆ ಎಲ್ಲವೂ ಸರಿಯಾಗುತ್ತದೆ. ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು.